ಧನಸ್ಸು ರಾಶಿ, ಆತ್ಮೀಯರು ದೂರವಾಗ್ತಾರೆ. ಒಂದು ರೀತಿಯಲ್ಲಿ ಬೇಸರ, ಮತ್ತೊಂದು ರೀತಿಯಲ್ಲಿ ನನ್ನ ವೈಯಕ್ತಿಕವಾದಂತಹ ಪ್ರತಿಷ್ಠೆಯಿಂದ ಅವರು ಹಾಗಾದರು ಅನ್ನುವಂತಹ ಕಳವಳ ನಿಮ್ಮದಾಗಿರುತ್ತೆ. ಆಸ್ತಿಯ ವಿಚಾರಕ್ಕೆ ಸಹೋದರ ವರ್ಗದಲ್ಲಿ ಜಗಳ, ಹಿಂದೆಯೂ ಕೂಡ ನಾನು ಹೇಳಿರಬಹುದು. ಯಾವ ತೀರ್ಮಾನಕ್ಕೂ ಬರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಕುಟುಂಬದವರ ಜೊತೆಯಲ್ಲಿ ಕೊನೆ ಪಕ್ಷ ಅನ್ಯೋನ್ಯತೆಯನ್ನಾದರೂ ಕಾಪಾಡಿಕೊಳ್ಳಿ. ಆಸ್ತಿ ವಿಚಾರಕ್ಕೆ ಜಗಳ ಆಗೋದು ಬೇರೆ, ಸುಮ್ಮನೆ ಜಗಳ ಆಗುವಂಥದ್ದು ಆಗೋದು ಬೇಡ ಅಂತ ಹೇಳಿ ಅರ್ಥ. ಮನಸ್ಸಿನಲ್ಲಿ ಉದ್ವೇಗ ಹೆಚ್ಚಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯ ಕೋಪ, ಆವೇಶ, ಸಿಟ್ಟು, ಯಾರಾದರೂ ಮಾತಾಡಿದ್ರೆ ಅವರನ್ನು ತಾಳ್ಮೆಯಿಂದ ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿಯಲ್ಲಿ ನೀವಿರುವುದಿಲ್ಲ. ಅಂತಹ ಒಂದು ಅತಿರೇಕಕ್ಕೆ ಹೋಗ್ತಕ್ಕಂತಹ ಸ್ಥಿತಿ, ವೈಯಕ್ತಿಕವಾದಂತಹ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ, ನಾನು ಹೇಳಿದ್ದು ನಡಿಬೇಕು, ನಾನಿದ್ದಾಗ ಯಾರು ಏನು ಮಾತಾಡಬಾರ್ದು ಅನ್ನುವಂಥದ್ದೆಲ್ಲ ಮನಸ್ಸಿಗೆ ವಿಕೃತವಾಗಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಅದು ಸರ್ವಥೇಪಿ ಒಳ್ಳೆಯದಲ್ಲ. ಅದನ್ನೆಲ್ಲ ಗಮನಿಸ್ಕೊಡಿ. ಹಣದ ವಿಚಾರದಲ್ಲಿ ನೆಮ್ಮದಿ ಇದೆ. ದುಡ್ಡು ಕಾಸು ವಿಚಾರಕ್ಕೆ ಬಂತು ಅಂತಾದರೆ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಿಮ್ಮ ಹತ್ರ ಇದೆ. ಆದರೆ ಆ ಧನಮದ ನಿಮಗೆ ಬೇರೆ ರೀತಿಯ ಕೆಲಸಗಳಿಗೆ ಪ್ರಚೋದನೆಯನ್ನು ಮಾಡಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ತಾಳ್ಮೆ, ಸನ್ಮಾರ್ಗ, ಒಳ್ಳೆಯದನ್ನು ಯೋಚಿಸ್ತಕ್ಕಂಥದ್ದು, ಇದೆಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡಲಿ. ಶುಭವಾಗಿ. ಮಕರ ರಾಶಿ, ಉದ್ಯೋಗದಲ್ಲಿ ಸಮಾಧಾನ, ಜೀವನದಲ್ಲಿ ಅಸಮಾಧಾನ. ಯಾವ ಕೆಲಸವನ್ನು ಮಾಡ್ತಿರೋ ಅಲ್ಲಿ ನಿಮಗೆ ತೃಪ್ತಿ ಇದೆ, ಸಮಾಧಾನ ಇದೆ. ನನ್ನ ಕೆಲಸ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ, ನನ್ನ ವ್ಯವಹಾರಗಳು ನಡೀತಾ ಇದೆ, ದುಡ್ಡು ಕಾಸು ಬರ್ತಾ ಇದೆ ಅಂತ. ಆದರೆ ಜೀವನಕ್ಕೆ ತನ್ನದೇ ಆದಂತಹ ಒಂದು ಮೌಲ್ಯ ಇರುತ್ತೆ. ಆ ಮೌಲ್ಯದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಾಧಾನ ಇಲ್ಲ. ಆ ಮೌಲ್ಯವನ್ನು ಮಾಪನ ಮಾಡಬೇಕಾದವ್ರು ನೀವೇ ಮಾಡ್ತಾ ಇದ್ದೀರಿ. ಅಲ್ಲಿ ಸಮಾಧಾನ ಇಲ್ಲ, ನನಗೆ ಆಪತ್ತಿದೆ, ತೊಂದರೆ ಇದೆ, ಕಷ್ಟ ಇದೆ, ನೋವಿದೆ, ದುಃಖ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆದರೆ ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನವೂ ಇರಬೇಕಲ್ಲ, ಅದಿಲ್ಲ. ವ್ಯವಹಾರವೇ ಮುಖ್ಯ, ಧನಾಗಮವೇ ಮುಖ್ಯ. ನಾನು ಎಷ್ಟು ಗಳಿಸ್ತೀನಿ, ಎಷ್ಟು ಉಳಿಸ್ತೀನಿ ಅನ್ನೋದೇ ಮುಖ್ಯ. ಜೀವನದ ಬೆಲೆ ಗೊತ್ತಾಗಬೇಕಾದ್ರೆ ಅದನ್ನು ಒಳ್ಳೆಯದಾಗಿ ಅನುಭವಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಆ ಅನುಭವದ ಕೊರತೆ ನಿಮಗೆ ಕಾಡುವಂಥದ್ದು. ತಾತ್ವಿಕ ಚಿಂತನೆ ಯಾವುದರಲ್ಲೂ ಕೂಡ ನಿಮಗೆ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು, ಇದು ಬಹಳ ದೊಡ್ಡ ಪೆಟ್ಟನ್ನು ಕೊಡುವಂಥದ್ದು. ಹಿರಿಯರ ಅಗಲಿಕೆಯ ವಿಚಾರ ನಿಮಗೆ ಬೇಸರವನ್ನು ತರುತ್ತೆ. ಯಾರೋ ದೊಡ್ಡವರು ತೀರು ಹೋದರು ಅಂತ ಹೇಳಿ ಅವರನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ನೋವನ್ನು ಅನುಭವಿಸ್ತಕ್ಕಂಥದ್ದಾಗತ್ತೆ. ವೈಯಕ್ತಿಕವಾದಂತಹ ನಿರ್ಧಾರಗಳಿಲ್ಲದೆ ನೋವನ್ನು ಅನುಭವಿಸ್ತೀರಿ. ನಿಮ್ಮದೇ ಆದಂತಹ ಯಾವ ನಿರ್ಧಾರವೂ ಇಲ್ಲ. ಯಾರೋ ಏನೋ ಹೇಳಿದರೂ ನಾನು ಕೇಳದೆ ಅಥವಾ ನಾನು ಸಹಿ ಹಾಕದೆ ಅನ್ನುವಂತಹ ಭಾವನೆ ನಿಮ್ಮದಾಗಿರುತ್ತೆ. ಅಂತಹ ಪರಿಸ್ಥಿತಿ ನಿಮ್ಮದಿರುತ್ತೆ. ಅಂತಹ ವಾತಾವರಣದ ಮಧ್ಯದಲ್ಲಿ ನೀವಿರ್ತೀರಿ. ಶಕ್ತಿ ದೇವತಾ ಉಪಾಸನೆಯನ್ನು ಸರಿಯಾಗಿ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಆಲೋಚನೆಗಳಂತೆ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಆಲೋಚನೆ ಮನಸ್ಸಿನಲ್ಲಿ ಬರುತ್ತೆ, ಆ ಸರಿತಪ್ಪುಗಳ ವಿವೇಕ ಇರಬೇಕು. ನಿಮ್ಮ ಸರಿತಪ್ಪುಗಳು ನಿಮಗೆ ಎಲ್ಲವೂ ಕೂಡ ಗೊತ್ತಾಗದೇ ಇರಬಹುದು. ಸಮಾಜ ಅದನ್ನು ಗಮನಿಸ್ತಾ ಇರುತ್ತೆ. ಅದೇ ತೀರ್ಮಾನವಾಗಿಬಿಟ್ರೆ ಕಷ್ಟವಾದೀತು. ಅದು ಕೇವಲ ಆಲೋಚನೆ ಅಷ್ಟೆ. ನನ್ನ ಮನಸ್ಸಿಗೆ ಹೀಗೆ ಬಂದಿದೆ ಅಂತ ಹೇಳ್ಬೋದೇ ಹೊರತು ಇದೇ ನಿರ್ಧಾರ, ಇದೆ ಕೊನೆ ನಿರ್ಧಾರ ಅಂತ ಹೇಳುವಂಥದ್ದು ತಪ್ಪಾಗತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಸಮಯ. ನಿಮ್ಮ ನಿರಂತರವಾದಂತಹ ಪ್ರಯತ್ನ ಇರಲಿ, ಆ ಪ್ರಯತ್ನಕ್ಕೆ ಸರಿಯಾದ ಬೆಲೆ ಸಿಕ್ಕುವಂಥದ್ದಿದೆ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಕ್ಕಂಥದ್ದಿದೆ. ಔಷಧಿಗಳ ವಿಚಾರದಲ್ಲಿ ವೈದ್ಯರ ಸಲಹೆ ಬಹಳ ಮುಖ್ಯವಾಗುತ್ತೆ. ಸ್ವಯಂ ವೈದ್ಯ ಬೇಡ, ನನಗೇನೋ ಗೊತ್ತು ಅಂತ ಹೇಳಿ ನೀವೇ ಆಹಾರ ರೂಪದಲ್ಲಿ ಔಷಧಿಗಳನ್ನು ತೆಗೆದುಕೊಳ್ಳತಕ್ಕಂತಹದ್ದು ಖಂಡಿತ ಬೇಡ. ಕೋಪದಿಂದ ವರ್ತಿಸಬೇಡಿ, ತೊಂದರೆ ಇದೆ. ನಿಷ್ಪ್ರಯೋಜಕವಾದಂತಹ ಕೆಲಸದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಿ ಸಮಯ ವ್ಯರ್ಥ ಆಗುತ್ತೆ. ಯಾವ ಕೆಲಸದಿಂದ ಏನೂ ಪ್ರಯೋಜನ ಇಲ್ವೋ ಅಂತಹ ಕೆಲಸವನ್ನು ಮತ್ತೆ ಮತ್ತೆ ಮಾಡಿ. ಹಳ್ಳಿ ಕಡೆ ಒಂದು ಗಾದೆ ಮಾತನ್ನು ಹೇಳ್ತಾರೆ, ಗುಡ್ಡಕ್ಕೆ ಕಲ್ಲು ಹೊರೋದು ಅಂತ. ಪ್ರಯೋಜನ ಏನು? ಹಾಗೆ ನಿಷ್ಪ್ರಯೋಜಕವಾದಂತಹ ಕೆಲಸದ ಒತ್ತಡ ನಿಮ್ಮ ಸಮಯವನ್ನು ಪೂರ್ತಿ ತಿಂದು ಹಾಕಿಬಿಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕರ್ತವ್ಯ ಪ್ರಜ್ಞೆಯನ್ನು ಸಕಾಲದಲ್ಲಿ ತೋರಿಸ್ಬೇಕು.
ನಿಮ್ಮ ಜವಾಬ್ದಾರಿ ಏನಿದೆ ಅನ್ನುವಂಥದ್ದನ್ನು ಅಗತ್ಯ ಇದ್ದಾಗ ತೋರಿಸ್ಬೇಕು. ಯಾವುದೋ ಸಮಯ ಮೀರಿ ಹೋಯಿತು, ಈಗ ಅದರ ಅಗತ್ಯ ಇಲ್ಲ ಅಂತಾದಾಗ ನೀವೇನಾದ್ರು ಸಹಾಯ ಮಾಡೋದಕ್ಕೋ, ಸಹಕಾರ ಕೊಡೋದಕ್ಕೋ, ಒಳ್ಳೆಯ ಮಾತುಗಳನ್ನು ಆಡೋದಕ್ಕೋ, ಹಿತವಚನಗಳನ್ನು ಹೇಳೋದಕ್ಕೋ, ಮಾರ್ಗದರ್ಶನ ಮಾಡೋದಕ್ಕೋ ಹೋದರೆ ಅದು ನಿಷ್ಪ್ರಯೋಜಕವಾಗುತ್ತೆ, ಯಾವ ಉಪಯೋಗವೂ ಇಲ್ಲ. ಅಗತ್ಯ ಇದ್ದಾಗ ಸಹಾಯವನ್ನು ಮಾಡಬೇಕು, ಯೋಗ್ಯತೆ ಇದ್ದಾಗ ಅದರ ಪ್ರಭಾವವನ್ನು ತೋರಿಸ್ಬೇಕಾಗತ್ತೆ. ವಿಳಂಬ ನೀತಿಯಿಂದ ನಿಮಗೇ ಹಾನಿ, ನಿಧಾನ ಮಾಡಿದಷ್ಟು ಅದು ನಿಮಗೇ ತೊಂದರೆ ಅನ್ನುವಂಥದ್ದನ್ನು ತಿಳಿಬೇಕು. ಆದಾಯದ ಮೂಲ, ಅದರ ಬದಲಾವಣೆ, ಇದರಿಂದ ನಿಮಗೆ ಸಂತೋಷವಾಗುತ್ತೆ. ಇನ್ನಷ್ಟು ಮತ್ತಷ್ಟು ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಿರಬೇಕಾದ್ರೆ ಸಂತೋಷವಾಗ್ತಕ್ಕಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಹೊಸ ವಿಚಾರದ ಚರ್ಚೆ ಸಂತೋಷವನ್ನು ಕೊಡುತ್ತೆ. ಮಕ್ಕಳಿಂದ ನಿಮಗೆ ಸರಿಯಾದಂತಹ ಸ್ಪಂದನೆ ಸಿಕ್ಕತ್ತೆ, ಅದು ನಿಮ್ಮ ಅದೃಷ್ಟ. ಅದಕ್ಕೋಸ್ಕರವಾಗಿ ನಿಟ್ಟುಸಿರನ್ನು ಬಿಡ್ತೀರಿ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.